ಹಲೋ ಸರ್, ಹೌ ಆರ್ ಯು? Good. ವೆರಿ ನೈಸ್. Yeah. ಟ್ರಾಫಿಕ್ ಪೊಲೀಸ್ನ ನೋಡ್ತಾ ಇದ್ದೀರಾ ನೀವೀಗ. ವಿಡಿಯೋ ತೆಗಿಯೋದು ಸಿಕ್ಕಾಪಟ್ಟೆ ಕಷ್ಟ. ಪ್ರತಿ ಸಲ ವಿಡಿಯೋ ತೆಗಿಬೇಕಾದ್ರೆ ನಾನು ಆಯಾ ಜಾಗದ ಪೊಲೀಸ್ಗೆ ಹೋಗಿ ಲೆಟ್ರ್ ಕೊಟ್ಬಿಟ್ಟು ಅವರು ನನ್ನ ಜೊತೆ ಕರ್ಕೊಂಡು ಹೋಗ್ಬೇಕು. ನನ್ನ ಹಿಂದೆ ನಿಂತಿರೋರು ಇವರೇ ಈ ಜಾಗದ ಪೊಲೀಸು. ನನ್ನ ಜೊತೆ ಪೊಲೀಸ್ ಇರೋದಕ್ಕೆ ಸುಮ್ಮನೆ ಎಲ್ಲರೂ ಹೋಯ್ತವ್ರಷ್ಟೇ, ಇಲ್ಲಾಂದರೆ ಕೈಯಲ್ಲಿರೋದು ಜೋಬಲ್ಲಿರೋದು ಎಲ್ಲ ಕಿತ್ಕೊಂಡು ಓಡೋಗ್ಬಿಟ್ಟಿರೋರು. ಮತ್ತು ಇಲ್ಲೂ ಅಷ್ಟೇ ಈಸಿಯಾಗಿ ಎಲ್ಲ ಕಡೆ ಪೊಲೀಸವರು ಒಪ್ಕೊಳ್ಳಲ್ಲ. ಅವ್ರನ್ನ ಒಪ್ಪಿಸ್ಬೇಕಾಗುತ್ತೆ ಅರ್ಧ ಗಂಟೆ 1 hour. ಸಿಕ್ಕಾಪಟ್ಟೆ ತಲೆನೋವು ಕೆಲಸ ಗುರು, ಸಿಕ್ಕಾಪಟ್ಟೆ ಸ್ಟ್ರೆಸ್ಫುಲ್ ಕೆಲಸ. ಆಫ್ಘಾನಿಸ್ತಾನ್ಗೆ ಹೋದಾಗೆ ಆರಾಮಾಗಿ ಎಲ್ಲಂದ್ರಲ್ಲಿ ವಿಡಿಯೋ ಮಾಡ್ತಿದ್ದೆ, ಇಲ್ಲಿ ತೀರಾ ಕಷ್ಟ ಗುರು. ಅದಕ್ಕೆ ನೀವು ಯೂಟ್ಯೂಬ್ ಓಪನ್ ಮಾಡಿ ನೋಡಿದ್ರೆ ಸೌತ್ ಸುದಾನ್ನ ವಿಡಿಯೋ ಅಷ್ಟಾಗಿ ಎಲ್ಲೂ ಸಿಗೋದೇ ಇಲ್ಲ. ಮತ್ತು ನಾವೀಗ ಇದ್ದೀವಿ ಸೌತ್ ಸುದಾನ್ನ ಮೇಯ್ನು ಬೆನ್ನೆಲುಬು ಹಸುಗಳು. ನೀವು ಮದುವೆ ಆಗಬೇಕಂದ್ರು ಅಥವಾ ನೀವು ಯಾರ ಜೊತೆ ಆದರೂ ರಿಲೇಷನ್ಶಿಪ್ ಬಿಲ್ಡ್ ಮಾಡಬೇಕಾದ್ರೂ ಏನೇ ಮಾಡಬೇಕಾದ್ರೂ ಹಸುಗಳು ಇರಲೇಬೇಕು. ಇಲ್ಲಿಂದ ಹಸುಗಳು ತಗೊಂಡು ಹೋಗ್ತಾರೆ, ಅವ್ರಿಗೆ ಫ್ರೀಯಾಗಿ ಹಸುಗಳ್ನ ಕೊಡ್ತಾರೆ, ಮತ್ತು ಅವರ ಬಾಂಡಿಂಗ್ ಇನ್ನೂ ಜಾಸ್ತಿ ಆಗುತ್ತೆ. ನೀವೀಗ ನೋಡ್ತಿದ್ದೀರಾ ನೋಡಿ, ಈ ಹಸುಗಳೆಲ್ಲ ಈ ಹಸುಗಳ ತಳಿ ಒಂದಾನೊಂದು ಕಾಲದಲ್ಲಿ ಭಾರತದಿಂದನೇ ಬಂದಿರೋವಂಥ ತಳಿಗಳು. ಭಾರತದಿಂದ ಬಂದು ಇಲ್ಲಿ ಸಿಕ್ಕಾಪಟ್ಟೆ ಪಾಪ್ಯುಲೇಷನ್ನು, ನೀವು ನಂಬಲ್ಲ, 1,20,00,000 ಹಸುಗಳು. ನೀವು ಅಲ್ಲಿಗೆ ತಿಳ್ಕೊಬೋದು ಇಲ್ಲಿನ ಜನಗಳು ಹಸುಗಳನ್ನ ಎಷ್ಟು ಪ್ರೀತಿಸ್ತಾರೆ, ಮತ್ತು ಇವರ ದಿನನಿತ್ಯದ ಜೀವನದಲ್ಲಿ ಹಸುಗಳ ಪಾತ್ರ ಸಿಕ್ಕಾಪಟ್ಟೆ ಜಾಸ್ತಿನೇ ಇದೆ ಅಂತ. ನಾನು ಈ ದೇಶಕ್ಕೆ ಬರೋಕ್ಕಿಂತ ಮುಂಚೆ ಈ ದೇಶದ ಬಗ್ಗೆ ಮಾಹಿತಿನ ಇಂಟರ್ನೆಟ್ಟಲ್ಲಿ ಕಲೆ ಹಾಕಬೇಕಾದ್ರೆ ಏನಷ್ಟು ಮಾಹಿತಿಯೇ ಇಲ್ಲ. ಯಾಕಂದರೆ ಈ ದೇಶದ ಬಗ್ಗೆ ಹೊರ ಪ್ರಪಂಚಕ್ಕೆ ಸಿಕ್ಕಾಪಟ್ಟೆ ಕಮ್ಮಿ ಮಾಹಿತಿ ಇರೋದು. ಈ ದೇಶಕ್ಕೆ ಬಂದಾದ್ಮೇಲೆ ಗೊತ್ತಾಯಿತು ಈ ದೇಶದಲ್ಲಿ 0% ಟೂರಿಸಮ್ಮೇ ಇಲ್ಲವೇ ಇಲ್ಲ. ಯಾಕಂತಂದರೆ ಯಾರೇ ಆಚೆಯಿಂದ ಟೂರಿಸ್ಟ್ ಬಂದ್ರೂ ಎಲ್ಲೂ ಒಂದು ಫೋಟೋ ತೆಗಿಯೋಕ್ಕಾಗಲ್ಲ, ವಿಡಿಯೋ ತೆಗಿಯೋಕ್ಕಾಗಲ್ಲ. ಅದಂತೂ ದೂರದ ಮಾತು. ಓಡಾಡೋಕ್ಕೂ ಅಷ್ಟೇ ಜನಗಳು ಸಿಕ್ಕಾಪಟ್ಟೆ ಹ್ಯಾರೆಸ್ ಮಾಡ್ತಾರೆ. ಆ ಪರ್ಮಿಷನ್ ಲೆಟ್ರು ಇದ್ರೂ ಸಹ ಆ ಲೆಟ್ರು ಆಟೋಕ್ಕೊಂಟು ಲೆಕ್ಕಕ್ಕಿಲ್ಲ. ಯಾವ ಜಾಗಕ್ಕೆ ಹೋಗ್ತೀವಿ ಆ ಜಾಗದಲ್ಲಿ ಏನಾದ್ರು ವಿಡಿಯೋ ಫೋಟೋ ತೆಗಿಬೇಕು ಅಂದರೆ ತಿರ್ಗಾ ಅಗೈನ್ ಆ ಜಾಗದ ಪೊಲೀಸ್ ಆಫೀಸರ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಪರ್ಮಿಷನ್ ಲೆಟ್ರ್ ತೊಗೊಂಡು ಅವರು 1 hour ಕೂತ್ಕೊಂಡು ಯೋಚನೆ ಮಾಡಿ ಕೊನೆಯದಾಗಿ ಅವರು ಪರ್ಸ್ನಲಾಗಿ ಪರ್ಮಿಷನ್ನ ಕೊಟ್ಟು ಲಾಸ್ಟಲ್ಲಿ ಕಾಸನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದಾಗಿದೆ ಇಲ್ಲಿನ ಪರಿಸ್ಥಿತಿ. ಬಾಯ್ಬಿಟ್ಟೆ ಕೇಳ್ತಾರೆ, ಸರ್ಕಾರದಿಂದ ಏನೂ ಕೊಡಲ್ಲಪ್ಪ ನಮಗೆ ಸಂಬಳ, ನೀವೇನು ಕೊಡ್ತೀರೋ ಅದೇ ಅಂತ. ಇದರಲ್ಲಿ ಯಾರು ತಪ್ಪು ಯಾರು ಸರಿ ನೀವು ಹೇಳಿ.